ಸುಮ್ಮನೆ ಹೀಗೊಂದು ಕೋಣೆಯನ್ನು ಕಟ್ಟಿ ಅಲ್ಲೊಂದು ವಿಗ್ರಹವನ್ನು ಇಡೋದು ದೇವಸ್ಥಾನ ಅಂತ ಅನ್ನಿಸಿಕೊಳ್ಳಲ್ಲ. ಗ್ರಹಗಳು ಅಂತಂದರೆ ಏನು ಅಂತಂದರೆ ತತ್ವಗಳನ್ನು ಪ್ರತಿಪಾದನೆ ಮಾಡತಕ್ಕಂತಹ ಒಂದು ದ್ಯೋತಕಗಳು ಗ್ರಹ ಅಂದರೆ. ರವಿ ಯಾರು ಅಂದರೆ ತಂದೆ, ಚಂದ್ರ ಯಾರು ಅಂದರೆ ತಾಯಿ, ಮನೆಯಲ್ಲಿ ಒಂದು ಕುಟುಂಬಕ್ಕೆ. ದೀಪಸ್ತಂಭ ಮತ್ತು ದೀಪದ ಪೌಳಿ ಇದೆಯಲ್ಲ, ಆ ದೀಪದ ಅಲಂಕಾರ ಮಾಡ್ತಕ್ಕಂತಹ ಜಾಗ ಇದೆಯಲ್ಲ, ಎಲ್ಲಿ ದೀಪದ ಒಂದು ಆರಾಧನೆಯನ್ನು ಮಾಡ್ತಾರೋ ಅದು ಕುಜನಿರುವ ಜಾಗ. ಬುಧಗ್ರಹ ಯಾವುದು ಅಂತಂದರೆ ದೇವರಿಗೆ ಬಳಸ್ತಕ್ಕಂತಹ ಗಂಧಾದಿಗಳು ಮತ್ತು ಸುಗಂಧ ದ್ರವ್ಯಗಳನ್ನು ಸೂಚಿಸ್ತಕ್ಕಂಥ ಗ್ರಹ. ಒಂದೊಂದು ದೇವರಿಗೆ ಒಂದೊಂದು ಉಚ್ಚಿಷ್ಟಭೋಜಿ ಅಂದರೆ ದೇವರ ಎಂಜಲನ್ನು ತಿನ್ನುವವನು ಅಂತ ಅದರ ಅರ್ಥ. ಆ ಒಂದು ದೇವರೇ ಇರ್ತಾರೆ, ಅದು ಶನಿಗ್ರಹವನ್ನು ಸೂಚಿಸ್ತಕ್ಕಂಥದ್ದಾಗತ್ತೆ. ಶನಿಗ್ರಹವನ್ನು ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ದೇವರಿಗೆ ಉಡಿಸಲಿಕ್ಕೆ. ಇವೆಲ್ಲ ಮಾಡುವುದರಿಂದ ಏನಾಗುತ್ತೆ, ರವಿ ಮತ್ತು ಚಂದ್ರರ ದೋಷ ಜಾತಕದಲ್ಲಿ ಹೋಯಿತು. ಹಸುವಿನ ತುಪ್ಪ, ಅಂತಹ ಒಂದು ತುಪ್ಪವನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ದೀಪಾರಾಧನೆಯನ್ನು ದಯವಿಟ್ಟು ದೇವರಿಗೆ ಮಾಡಿ ಅಂತಕ್ಕಂಥದ್ದು ಕುಜದೋಷದಿಂದ ನಿರ್ಮುಕ್ತಿಯನ್ನು ಪಡಿತಾರೆ. ಅಣ್ಣ ತಮ್ಮದ್ರ ಜಗಳ ಹೋಗುತ್ತೆ, ಭೂಮಿಗೆ ಸಂಬಂಧಪಟ್ಟಂಥ ತಗಾದೆಗಳು ಹೋಗುತ್ತೆ, ಸಂಪಿಗೆ ತೈಲ ಈ ಥರದ ಎಣ್ಣೆಗಳನ್ನು ತೆಗೆದುಕೊಂಡು ದೇವರ ವಿಗ್ರಹಕ್ಕೆ ಲೇಪನವನ್ನು ಮಾಡಿ ಅಂತ ಹೇಳಿದರೆ ಮಾತಿಗೆ ಸಂಬಂಧಪಟ್ಟಂತಹ ಕಮ್ಯುನಿಕೇಟಿವ್ ಪ್ರಾಬ್ಲಮ್ಸು ಸರಿ ಹೋಗುತ್ತೆ. ಯಾರಿಗೆ ನೋಡಿದ್ರೂ ಏನೋ ಒಂದು ಡಿಸಾರ್ಡರ್ಸ್ ಇದೆ, ಅಂತಹ ಚರ್ಮ ರೋಗಗಳು ನಿರ್ಮೂಲವಾಗಿ ಹೋಗುತ್ತೆ. ಅಂತಹ ಜಲಸ್ಥಳಗಳ ದೇವರ ಜಲಸ್ಥಳವನ್ನು ಶುದ್ಧಿ ಮಾಡುವುದರಿಂದ ಮದುವೆ ಆಗುತ್ತೆ. ಇನ್ನು ಸರ್ಪದೋಷ ಬಂತು, ಇನ್ನೇನೋ ಆಯಿತು ಅಂತಕ್ಕಂಥವರು ಅವರು ಆ ಧ್ವಜಸ್ತಂಭಕ್ಕೆ ಧ್ವಜವನ್ನು ಏರಿಸಲಿಕ್ಕೆ ಇರತಕ್ಕಂತಹ ಒಂದು ಹಗ್ಗ, ಅದನ್ನು ದೇವಸ್ಥಾನಕ್ಕೆ ದಾನ ಮಾಡೋದು. ರಥೋತ್ಸವಕ್ಕೆ ಹಗ್ಗ, ಸರ್ಪದೋಷ ನೀಗುತ್ತೆ ಇದ್ದರೆ. ಯಾರನ್ನು ಕೇಳಿದ್ರೆ ಬೆನ್ನೋವು, ಸ್ಲಿಪ್ ಡಿಸ್ಕ್ ಆಗಿಬಿಟ್ಟಿದೆ, ಅದಾಗ್ಬಿಟ್ಟಿದೆ, ಅಂಥವ್ರು ಏನು ಮಾಡಬೇಕು ಅಂತಂದರೆ ಸುಮಾರು ದೇವಸ್ಥಾನ ಧ್ವಜವನ್ನು ಮಾಡಿಸಿಕೊಡುವುದು ಅಥವಾ ಧ್ವಜಕ್ಕೆ ಏನಾಗುತ್ತೋ ಆ ದುಡ್ಡನ್ನು ಕಟ್ತಕ್ಕಂಥದ್ದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಹಿತವಚನಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯ ಪರಾಂಗುಖಂ ನೌಮಿ ಶಾಸ್ತ್ರೇಶು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಎಲ್ಲರಿಗೂ ಶುಭೋದಯ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ದೇವಸ್ಥಾನಗಳ ಮಹತ್ವ, ದೇವರು ದೇವಸ್ಥಾನಗಳಲ್ಲೇ ಯಾಕೆ ಇರ್ತಾರೆ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ಯಾವ ಯಾವ ಭಾಗಗಳಲ್ಲಿ ಯಾವ ಗ್ರಹಗಳು ವಾಸಿಸುತ್ತವೆ, ಅದರ ದೋಷ ನಿವಾರಣೆ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಜಿ, ನಿಜಕ್ಕೂ ದೇವಸ್ಥಾನ ಅಂದಾಗ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡೋದಕ್ಕೆ, ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಾರೆ. ಯಾವೆಲ್ಲ ಭಾಗಗಳಲ್ಲಿ ಗ್ರಹಗಳು ವಾಸಿಸುತ್ತೆ ಅಂತ ಹೇಳ್ತೀರಿ? ನೋಡಿ, ದೇವಸ್ಥಾನ ಅಂತ ನೋಡಿದಾಗ ಅದಕ್ಕೆ ಒಂದು ಲಕ್ಷಣ ಇದೆ. ಒಂದು ದೇವಸ್ಥಾನಕ್ಕೆ ಪಂಚಮರ್ಯಾದ ಸೀಮಾನ್ವಿತ ದೇವಸ್ಥಾನ ಅಂತ ಇದೆ. 5 ಪ್ರಾಕಾರಗಳಿರಬೇಕು ಅಂತ ಶಾಸ್ತ್ರದಲ್ಲಿ ಇರೋದು. ಅದು ನೋಡ್ಲಿಕ್ಕೆ ಸಿಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಹಳೆಯ ದೇವಸ್ಥಾನಗಳಲ್ಲಿ ಮಾತ್ರ ಉಳ್ಕೊಂಡಿದೆ. ಸದ್ಯಕ್ಕೆ ಒಂದು ಆವರಣದ ದೇವಸ್ಥಾನ ನೋಡಲಿಕ್ಕೆ ನಮಗೆ ಬಹಳ ಕಷ್ಟ ಇತ್ತೀಚಿನ ದಿನಗಳಲ್ಲಿ. ಏನೋ ಒಂದು ಪರಿಕಲ್ಪನೆ, ಒಂದು ಶ್ರದ್ಧಾ ಕೇಂದ್ರವಾಗಿ ಮಾರ್ಪಾಡಾಗಿದೆ. ಕಾಲಪ್ರವಾಹಕ್ಕೆ ಸಿಲುಕಿ ಆಗಮಶಾಸ್ತ್ರದ ಹೇಳಿದ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ಕಡಿಮೆ. 100ಕ್ಕೆ 1% ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ದೇವಸ್ಥಾನದಲ್ಲಿ ಒಂದು ಪ್ರಾಕಾರ ಅಂದರೆ ಅದಕ್ಕೆ ಒಂದು ಪರಿಧಿ, ಅದಕ್ಕೆ ಸುತ್ತಲಿನ ನಾವು ಕಾಂಪೌಂಡ್ ಗೋಡೆ, ಆಡುಭಾಷೆಯಲ್ಲಿ ದ್ವಿರುಕ್ತಿ, ಕಾಂಪೌಂಡು ಅದೇ, ಗೋಡೆನೂ ಅದೇ, ಅದಕ್ಕೆ ಭಿತ್ತಿ ಅಂತ ಕರೀತಾರೆ, ಅದು ಇರುತ್ತೆ. ಅದರೊಳಗಡೆ ರಾಜಗೋಪುರ ಅಂತಿರುತ್ತೆ, ದೊಡ್ಡದಾಗಿ ಕಟ್ಟಿರ್ತಾರೆ. ಅಲ್ಲಿ ಒಳಗೆ ಹೋದ್ರೆ ಅಲ್ಲಿ ನಮಗೇನಾಗುತ್ತೆ, ಒಂದು ಧ್ವಜಸ್ತಂಭ ಇರುತ್ತೆ. ಅದನ್ನು ಗರುಡ ಸ್ತಂಭ ಅಂತ ಆಡುಭಾಷೆಯಲ್ಲಿ ಹೇಳ್ತಾರೆ. ಅದು ಮೂಲತಃ ಧ್ವಜಸ್ತಂಭ. ಆಗಮೋಕ್ತವಾಗಿ ಮಾಡಿದ್ರೆ ಅದರ ಮುಂಭಾಗಕ್ಕೆ ಒಂದು ಬಲಿಪೀಠ ಇರುತ್ತೆ, ಅದರ ಮುಂಭಾಗಕ್ಕೆ ಒಂದು ಮಂಟಪ ಇರುತ್ತೆ, ಅದರ ಮುಂಭಾಗಕ್ಕೆ ಸ್ವಲ್ಪ ಜಾಗ, ಅದಾದ ನಂತರದಲ್ಲಿ ಅರ್ಧ ಮಂಟಪ ಅಂದರೆ ಆ ದೇವಸ್ಥಾನ ಶುರು. ಅಲ್ಲಿಂದ ಒಳಗೆ ಹೋದರೆ ಒಂದು ನಾಡಿ, ಅದರ ಒಳಗಡೆ ಗರ್ಭಗುಡಿಯಲ್ಲಿ ಒಂದು ಪೀಠ, ಪೀಠದ ಮೇಲೆ ಒಂದು ದೇವರ ಮೇಲುಗಡೆಯಲ್ಲಿ ಒಂದು ಗೋಪುರ ಇರುತ್ತೆ. ವಿಮಾನ ಅಥವಾ ವಿಮಾನ ಗೋಪುರ ಅಂತ ಇದು ಒಂದು ದೇವಸ್ಥಾನದ ಚಿಕ್ಕದಾಗಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ರಚನೆ ಮಾಡಬೇಕಾಗಿರ್ತಕ್ಕಂಥ ದೇವಸ್ಥಾನದ ಒಂದು ಪರಿಕಲ್ಪನೆ. ಆರ್ಷ್ಯರಲ್ಲಿ, ಹಿಂದಿನವರಲ್ಲಿ ಋಷಿಮುನಿಗಳು ಪ್ರಣೀತವಾಗಿರ್ತಕ್ಕಂಥದ್ದು, ಅವರಿಂದ ಬಂದಿರತಕ್ಕಂಥದ್ದು. ಸುಮ್ಮನೆ ಹೀಗೊಂದು ಕೋಣೆಯನ್ನು ಕಟ್ಟಿ ಅಲ್ಲೊಂದು ವಿಗ್ರಹವನ್ನು ಇಡೋದು ದೇವಸ್ಥಾನ ಅಂತ ಅನ್ನಿಸಿಕೊಳ್ಳಲ್ಲ.
ಅಲ್ಲಿ ಇಂತಹ ಒಂದು ಗ್ರಹಗಳ ನಿವಾಸ ಅಥವಾ ಗ್ರಹಗಳ ಒಂದು ಶಕ್ತಿ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಅನ್ನೋದಕ್ಕೆ ಇಷ್ಟು ಪೀಠಿಕೆ ಹಾಕಬೇಕಾಗಿ ಬಂತು. ಮೂಲಭೂತವಾಗಿ ನಾವು ನೋಡಿದಾಗ ಗ್ರಹಗಳು ಅಂತಂದರೆ ಏನು ಅಂತಂದರೆ ತತ್ವಗಳನ್ನು ಪ್ರತಿಪಾದನೆ ಮಾಡತಕ್ಕಂತಹ ಒಂದು ದ್ಯೋತಕಗಳು ಗ್ರಹ ಅಂದರೆ. ಸೂರ್ಯ, ಚಂದ್ರ ಅಥವಾ ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳು. ರಾಹುಕೇತುವನ್ನು ಹೊರಗಿಟ್ಟು ನಾವು ಇದೇ 7 ಗ್ರಹ ಮೂಲವಾಗಿರ್ತಕ್ಕಂತಹ ಗ್ರಹಗಳು ಅಂತ ತೆಗೆದುಕೊಂಡಾಗ ಅದರಲ್ಲಿ 2 ಪ್ರಕಾಶ ಗ್ರಹ, 5 ಅಪ್ರಕಾಶ ಗ್ರಹ ಅಂತ ಕೂಡ ಹೇಳುತ್ತೆ. ರವಿಚಂದ್ರರು ಪ್ರಕಾಶ ಗ್ರಹರು, ಮಿಕ್ಕಿದಂತಹ ಕುಜ, ಬುಧ, ಗುರು, ಶುಕ್ರ, ಶನಿ ಅಪ್ರಕಾಶ ಗ್ರಹರು, ರಾಹುಕೇತುಗಳು ಛಾಯಾಗ್ರಹಗಳು. 3 ಸ್ಥರ ಇದು. ಈ ಸೂರ್ಯ ಚಂದ್ರಾದಿಗಳು ವಾಸ ಎಲ್ಲಿದೆ ಅಂತಕ್ಕಂತಹ ನೋಡುವ ಒಂದು ವಿಚಾರ ಇವತ್ತಿನ ಒಂದು ಈ ಶೀರ್ಷಿಕೆಯಲ್ಲಿ ನಾವು ಪ್ರಸ್ತಾವ ಮಾಡ್ತಾ ಇದ್ದೇವೆ. ಯಾವುದೇ ದೇವಸ್ಥಾನ ಆಗಿರಬಹುದು, ಅದು ಹೆಣ್ಣು ದೇವರ ದೇವಸ್ಥಾನ ಆಗಿರಬಹುದು, ಗಂಡು ದೇವರ ದೇವಸ್ಥಾನ ಆಗಿರಬಹುದು, ಯಾವುದೇ ನಾನು ಹೇಳಿದ್ರೆ ಶಾಸ್ತ್ರೀಯವಾಗಿ ನಿರ್ಮಾಣವಾದ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಇದನ್ನು ಬಹಳ ಸುಸ್ಪಷ್ಟವಾಗಿ ತಿಳ್ಕೋಬೇಕು ನಾವು. ಈ 2 ಯಾವುದೇ ದೇವಸ್ಥಾನಗಳಲ್ಲಿ ಈ ರವಿ ಮತ್ತು ಚಂದ್ರ, ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಹೇಳಿದ್ದೆ. ರವಿ ಯಾರು ಅಂದರೆ ತಂದೆ, ಚಂದ್ರ ಯಾರು ಅಂದರೆ ತಾಯಿ, ಮನೆಯಲ್ಲಿ ಒಂದು ಕುಟುಂಬಕ್ಕೆ. ಈ ಸೂರ್ಯ ಅಂತಕ್ಕಂಥದ್ದು ಒಂದು ದೇವಸ್ಥಾನದಲ್ಲಿರ್ತಕ್ಕಂತಹ ಮೂಲ ವಿಗ್ರಹವನ್ನು ಸೂಚಿಸುತ್ತೆ. ಅದು ಅಮ್ಮನವರೇ ಯಾಕಾಗಿರಬಾರ್ದು, ಗಣಪತಿ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರಬಹುದು, ಅಥವಾ ಶಾಸ್ತಾರ ಭೈರವ ಅಂದರೆ ಆಡುಭಾಷೆ ಅಯ್ಯಪ್ಪ ಸ್ವಾಮಿ ಆಗಿರಬಹುದು, ಸೂರ್ಯನಾರಾಯಣ ಸ್ವಾಮಿ ಆಗಿರಬಹುದು, ಅಥವಾ ಈಶ್ವರ ಆಗಿರಬಹುದು, ಮಹಾವಿಷ್ಣು ಆಗಿರಬಹುದು, ಯಾರು ಬೇಕು, ನಾಗಪ್ಪ ಆಗಿರಬಹುದು. ಆ ಮೂರ್ತಿ ಶಿಲೆ ಏನಿದೆ, ಮೂಲ ಭೇರ ಏನಿದೆ, ಅದು ಸೂರ್ಯ ಅಂತ ಹೇಳಿ ಪರಿಗಣಿಸುತ್ತೆ ಶಾಸ್ತ್ರ, ಆಗಮಶಾಸ್ತ್ರ ಮತ್ತು ತಂತ್ರಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ. ಆ ವಿಗ್ರಹವನ್ನು ಇಟ್ಟಿರ್ತಕ್ಕಂತಹ ಒಂದು ಪೀಠ ಇರುತ್ತೆ ಕೆಳಗಡೆ, ಅದಕ್ಕೆ ಪಿಂಡಿಕ ಅಂತ ಕರೀತಾರೆ. ಅದು ಚಂದ್ರನನ್ನು ಪ್ರತಿನಿಧಿಸುತ್ತೆ. ಹೆಣ್ಣು ದೇವರಾದರೂ ಕೂಡ ವಿಗ್ರಹ ಹೆಣ್ಣು ಗಂಡಾದರೂ ಸೂರ್ಯನೇ. ಆ ಪೀಠ ಇರುತ್ತಲ್ಲ ಕೆಳಗಡೆ, ಅದರ ಕೆಳಗಡೆ ನಪುಂಸಕ ಶಿಲೆ ಅಂತ ಏನಿರುತ್ತೆ ಅದಲ್ಲ, ಆ ಕೆಳಗಡೆ ನಪುಂಸಕ ಶಿಲೆಗೂ ವಿಗ್ರಹಕ್ಕೂ ಮಧ್ಯ ಇರುತ್ತು ಅಂತ ಪೀಠ ಅಂತ ಆಡಭಾಷೆಯಲ್ಲಿ ಕರೀತಾರೆ, ಪಿಂಡಿಕ ಅಂತ ಕೂಡ ಕರೀತಾರೆ. ಅದು ಚಂದ್ರಗ್ರಹವನ್ನು ಸೂಚಿಸ್ತಕ್ಕಂತಹದ್ದಾಗಿರುತ್ತೆ. ಅಭಿಷೇಕ ಮಾಡಿದಾಗ ನೀರು ಬಿದ್ದಿಂಗೆ ಬರುತ್ತೆ ನೋಡಿ ಕೆಳಗಡೆ, ಅದು ಆ ಭಾಗ ಅಪಾಣಿವಟ್ಟ ಅಂತ ಕೂಡ ಕರೀತಾರೆ ಅದನ್ನು ಶಿವನ ದೇವಸ್ಥಾನದಲ್ಲಿ. ಅದು ಚಂದ್ರಗ್ರಹವನ್ನು ಸೂಚಿಸುತ್ತೆ. ಇನ್ನು ಆಗಮೋಕ್ತವಾದ ಶಿಲ್ಪಶಾಸ್ತ್ರದ ಅನುಸಾರವಾಗಿ ನಿರ್ಮಾಣ ಮಾಡಿದ ದೇವಸ್ಥಾನಗಳಲ್ಲಿ ದೀಪಮಂಟಪ ಅಥವಾ ದೀಪದ ಪೌಳಿ ಅಂತ ಒಂದಿರುತ್ತೆ. ದೇವಸ್ಥಾನದ ಗೋಡೆಗೆ ಸುತ್ತಲೂ ನಮಗೆ ದೀಪಗಳಿಟ್ಟಿರ್ತಾರೆ, ಅಲ್ಲಿ ದೀಪ ಹಚ್ತಾರೆ ಸಂಜೆ ಆಯಿತು ಅಂದರೆ. ಮತ್ತು ಗರ್ಭಗುಡಿಯಲ್ಲಿ ಯಾವಾಗಲೂ ಒಂದು ದೀಪ ಉರಿತಿರುತ್ತೆ. ಆ ದೀಪಸ್ತಂಭ ಮತ್ತು ದೀಪದ ಪೌಳಿ ಇದೆಯಲ್ಲ, ಆ ದೀಪದ ಅಲಂಕಾರ ಮಾಡ್ತಕ್ಕಂಥ ಜಾಗ ಇದೆಯಲ್ಲ, ಎಲ್ಲಿ ದೀಪದ ಒಂದು ಆರಾಧನೆಯನ್ನು ಮಾಡ್ತಾರೋ ಅದು ಕುಜನಿರುವ ಜಾಗ. ಕುಜ ಅಥವಾ ಭೌಮಗ್ರಹ ನಿವಾಸ ಮಾಡ್ತಕ್ಕಂತಹ ಜಾಗ ಆಗುತ್ತೆ. ಇನ್ನು ಬುಧಗ್ರಹ ಯಾವುದು ಅಂತಂದರೆ ದೇವರಿಗೆ ಬಳಸ್ತಕ್ಕಂತಹ ಗಂಧಾದಿಗಳು ಮತ್ತು ಸುಗಂಧ ದ್ರವ್ಯಗಳನ್ನು ಸೂಚಿಸ್ತಕ್ಕಂಥ ಗ್ರಹ. ದೇವಸ್ಥಾನಕ್ಕೆ ಹೋದರೆ ನೀವು ಪ್ರಸಾದದಲ್ಲಿ ಸ್ವಲ್ಪ ಗಂಧ ಕೊಡ್ತಾರೆ ನೋಡಿ, ಅದು ಬುಧಗ್ರಹನನ್ನು ಸೂಚಿಸ್ತಕ್ಕಂಥದ್ದಾಗುತ್ತೆ. ಬುಧಗ್ರಹನನ್ನು ಸೂಚಿಸ್ತಕ್ಕಂಥದ್ದು ಅದು. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ನಡೀತಕ್ಕಂತಹ ಮಾತುಕತೆಗಳು ಅಂದರೆ ದೈವಾತ್ಮಕವಾದ ಮಾತುಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಹೋದಾಗ ಮಾತಾಡ್ಕೊಳ್ಳೋದಲ್ಲ, ನಾವು ಹೊರಗಡೆ ನಿಂತ್ಕೊಂಡು ನಾವು ಮಾತಾಡ್ಕೋತೀವಲ್ಲ, ಯಾಕೋ ಇನ್ನು ದೇವಸ್ಥಾನ ಬಾಗಿಲು ತೆಗೆದಿಲ್ಲ, ಇನ್ನು ಎಷ್ಟೊತ್ತಾಗ, ಅದಲ್ಲ. ದೇವರಿಗೆ ಸಂಬಂಧಪಟ್ಟಂತಹ ಮಾತುಗಳು ಯಾರು ಭಕ್ತಾದಿಗಳು ಆಡ್ತಾರೋ ಅದು ಬುಧಗ್ರಹ. ಅಯ್ಯೋ ನೋಡಿ ದೇವರು ನೋಡಿದ್ದು ಏನು ಅದ್ಭುತ ಅಲ್ವಾ, ಎದ್ದು ಬಂದಂಗಿದಾನಪ್ಪ ಭಗವಂತ, ಇದು ಬುಧ. ಈ ಮಾತುಗಳು ಬುಧ. ಇನ್ನು ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಗಂಟೆ, ಹೋದ ತಕ್ಷಣ ಗಂಟೆ ಹೊಡೆಯೋ ಒಂದು ಪದ್ಧತಿ ಇದೆ ನೋಡಿ ನಮ್ಮಲ್ಲಿ. ಆ ಗಂಟೆ ಮತ್ತು ಅಲ್ಲಿ ಶಂಖ, ಬೇರಿ, ತಾಳ, ಮದ್ದಳೆಗಳ ಒಂದು ನಾದ ಪೂಜಾ ಕಾಲದಲ್ಲಿ, ಅಥವಾ ನಾದಸ್ವರ ಈಗಿನ ಒಂದು ಅನುಕೂಲಕರವಾಗಿ ನೋಡಿಕೊಂಡ್ರೆ, ಮತ್ತು ಅಲ್ಲಿ ಪೂಜಕನಾಗಿರ್ತಕ್ಕಂಥದ್ದು ಏನು ಪೂಜಾರಿ ಅಂತ ಕರಿತೀವಿ, ಅಥವಾ ನಾವೇನು ಮೇಲ್ಶಾಂತಿ ಅಂತ ತಂತ್ರಿ ಅಂತ ಕರಿತೀವಿ, ಆ ಮನುಷ್ಯ ಪೂಜೆ ಮಾಡಬೇಕಾದ್ರೆ ಅಥವಾ ಉಚ್ಚಾರ ಮಾಡತಕ್ಕಂತಹ ವೇದ ಭಾಗಗಳ ಮಂತ್ರಗಳು, ಈ ಸಮೂಹ ಇಷ್ಟು ಕೂಡ ಗುರುಗ್ರಹವನ್ನು ಸೂಚಿಸುತ್ತೆ. ಇದಿಷ್ಟೆಲ್ಲ ಆದಮೇಲೆ ನಾನು ಆಗಲೇ ಹೇಳಿದೆ, ಆ ಪಾಣಿವಟ್ಟ ಹಿಂಗಿರುತ್ತೆ. ಅದಾದಮೇಲೆ ನೀರು ಹೊರಗೆ ಬರುವ ಒಂದು ಜಾಗ ಇರುತ್ತೆ, ಸೋಮಸೂತ್ರ ಅಂತ ಕರೀತಾರೆ ಅದಕ್ಕೆ, ಅಥವಾ ಜಲಪ್ರಣಾಳಿ ಅಂತ ಹೆಸರು ಅದಕ್ಕೆ ಮೂಲದಲ್ಲಿ.
ಆಗಮಶಾಸ್ತ್ರದಲ್ಲಿ. ಅದು ನಿಂಗೆ ಅದ್ದುಕೊಂಡು ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೋತಿರ್ತಾರೆ ಜನ, ನೀವು ನೋಡಿರ್ಬೋದು. ಎಲ್ಲ ದೇವಸ್ಥಾನದಲ್ಲೂ ಇರುತ್ತೆ. ಕೆಲವು ದೇವಸ್ಥಾನದಲ್ಲಿ ಗುಪ್ತವಾಗಿರುತ್ತೆ, ಕೆಲವು ಪ್ರಕಟವಾಗಿರುತ್ತೆ. ಅದರ ಮುಂದ್ಗಡೆ ಒಂದು ಗೋವಿನ ಮುಖವನ್ನು ಕೂಡ ಮಾಡಿರ್ತಾರೆ, ಗೋಮುಖ ಅಂತ ಕೂಡ ಮಾಡಿರ್ತಾರೆ. ಆ ನೀರು ಬರುವ ಸ್ಥಳ ಇದೆಯಲ್ಲ, ಅದು ಮತ್ತು ದೇವಸ್ಥಾನದ್ದು ಒಂದು ಜಲಸ್ಥಳ ಇರುತ್ತೆ, ಬಾವಿನೋ ಕೆರೆನೋ ಹಳ್ಳನೋ ನದಿ, ಇವಿಷ್ಟು ಕೂಡ ಶುಕ್ರಗ್ರಹ ಸೂಚಿತವಾಗಿರ್ತಕ್ಕಂತಹ ಸೂಚನೆ ಕೊಡ್ತಕ್ಕಂತಹ ಸ್ಥಳವಾಗುತ್ತೆ. ಇನ್ನು ಶನಿ, ದೇವಸ್ಥಾನದ ಪೂಜೆ ಎಲ್ಲ ಆದ ನಂತರದಲ್ಲಿ ಆ ಬಲಿಯನ್ನು ಹಾಕ್ತಾರೆ ತಂದು, ನೋಡಿರ್ಬೇಕು ನೀವು. ಆಗಮೋಕ್ತವಾದ ದೇವಸ್ಥಾನ ಸುತ್ತಲೂ ಬಲಿಪೀಠಗಳಿರುತ್ತೆ. ಅಲ್ಲಿ ಈ ಕಡೆ ಕೊನೆಯಲ್ಲಿ ಒಂದು ಅದಕ್ಕೆ ನಿರ್ಮಾಲ್ಯಧಾರಿ ಅಂತ ಒಂದು ದೇವರಿರ್ತಾನೆ. ಈಶ್ವರನಿಗೆ ಚಂಡಿಕೇಶ್ವರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಗಣಪತಿಗೆ ಕುಂಭೋದರ ಅಂತ ಇರ್ತಾನೆ, ಅದಕ್ಕೆ ಸ್ವರೂಪ ಇರೋದಿಲ್ಲ, ಸುಮ್ಮನೆ ಹಂಗೆ ಇಟ್ಟಿರ್ತಾರೆ. ಅಮ್ಮನವರಿಗೆ ಉಚ್ಚಿಷ್ಟ ಮಾತಂಗಿ ಅಂತ ಒಂದು ಅಮ್ಮನವರು ಇರ್ತಾಳೆ. ಈ ರೀತಿಯಾಗಿ ಒಂದೊಂದು ದೇವರಿಗೆ ಒಂದೊಂದು ಉಚ್ಚಿಷ್ಟ ಭೋಜಿ. ಉಚ್ಚಿಷ್ಟ ಭೋಜಿ ಅಂದರೆ ದೇವರ ಎಂಜಲನ್ನು ತಿನ್ನುವವನು ಅಂತ ಅದರ ಅರ್ಥ. ಆ ಒಂದು ದೇವರೇ ಇರ್ತಾರೆ, ಅದು ಶನಿಗ್ರಹವನ್ನು ಸೂಚಿಸ್ತಕ್ಕಂಥದ್ದಾಗತ್ತೆ. ಶನಿಗ್ರಹವನ್ನು ಸೂಚಿಸ್ತಕ್ಕಂಥದ್ದಾಗತ್ತೆ. ಆಮೇಲೆ ಆ ಧ್ವಜಸ್ತಂಭಕ್ಕೆ ಒಂದು ಹಿಂಗೆ ಹಗ್ಗ ಕಟ್ಟಿರ್ತಾರೆ ಧ್ವಜವನ್ನು ಆರೋಹಣೆ ಮಾಡೋಕ್ಕೆ, ನೋಡಿರ್ಬೇಕು ನೀವು. ಅದು ರಾಹುಗ್ರಹವನ್ನು ಸೂಚಿಸುತ್ತೆ. ಆ ಧ್ವಜ ಇರುತ್ತಲ್ಲ, ಬಾವುಟ, ದೇವರ ಬಾವುಟ, ಅದು ಕೇತುಗ್ರಹವನ್ನು ಸೂಚಿಸ್ತಕ್ಕಂಥದ್ದಾಗುತ್ತೆ. ಇದು ಇಷ್ಟು ಪ್ರತಿಯೊಂದು ದೇವಸ್ಥಾನದಲ್ಲೂ ಇಷ್ಟು ಅಂಗಗಳಿದ್ದರೆ ಇಡೀ ವಿಶ್ವದಲ್ಲಿರ್ತಕ್ಕಂತಹ ಅಥವಾ ಖಗೋಳದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಗ್ರಹ ನಿವಾಸ ಅಂತಹ ದೇವಸ್ಥಾನದಲ್ಲಿ ಇರುತ್ತೆ. ಅದನ್ನು ಅನುಸಂಧಾನ ಮಾಡೋದು ಅಂದರೆ ಒಂದು ಸತಿ ದೇವಸ್ಥಾನಕ್ಕೆ ಹೋದಾಗ ಈ ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಇಷ್ಟನ್ನು ಆಯಾ ಗ್ರಹರ ದೇವತಾ ಸ್ವರೂಪದಲ್ಲಿ ನಾವು ಅನುಸಂಧಾನವನ್ನು ಮಾಡಿಕೊಂಡು ನಮ್ಮ ಕೈಲಾದ ಪೂಜೆ ಪುನಸ್ಕಾರ, ಸ್ತೋತ್ರದ ಪಠನೆ, ನಮಸ್ಕಾರ, ಅಭಿಷೇಕ, ನೈವೇದ್ಯ, ಯಜ್ಞ, ಯಾಗಾದಿಗಳನ್ನು ಮಾಡಿಸ್ತಕ್ಕಂಥದ್ದು ಮಾಡಿದ ಪಕ್ಷದಲ್ಲಿ ಗ್ರಹದೋಷಗಳು ತಂತಾನೆ ನಿವೃತ್ತಿ ಆಗೋಗುತ್ತೆ. ಮೂಲ ವಿಗ್ರಹದ ಪೂಜೆ, ಅಭಿಷೇಕ ಮಾಡಿಸ್ಬೋದು, ಅಲಂಕಾರ ಮಾಡಿಸ್ಬೋದು, ಹೂವು ಹಣ್ಣು ತೆಗೆದುಕೊಂಡು ಹೋಗ್ಬೋದು, ಹೂವಿನ ಅಲಂಕಾರ ಮಾಡಿಸೋದು, ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ದೇವರಿಗೆ ಉಡಿಸಲಿಕ್ಕೆ. ಇವೆಲ್ಲ ಮಾಡುವುದರಿಂದ ಏನಾಗುತ್ತೆ, ರವಿ ಮತ್ತು ಚಂದ್ರರ ದೋಷ ಜಾತಕದಲ್ಲಿ ಹೋಯಿತು. ರವೀಂದ್ರ ಮೂಲತಃ ಏನು ಅಂತಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಸರಿ ಹೋಗುತ್ತೆ, ಎಂತಹ ಕೆಟ್ಟ ರೋಗಗಳಿತ್ತು. ಚಂದ್ರ ಮನಸ್ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಮೂಲ ವಿಗ್ರಹಕ್ಕೆ ನೀವು ಅಭಿಷೇಕ ಮಾಡಿಸಿದ್ರೆ ಚಂದ್ರನ ಮೇಲೆ ಬಿದ್ದೋಯ್ತಲ್ಲ, ಅದಕ್ಕೆ ಅಭಿಷೇಕ ಮಾಡಿಸಿ ದೇವಸ್ಥಾನದಲ್ಲಿ ಅನ್ನೋದು. ರವಿ ಮತ್ತು ಚಂದ್ರರ ದೋಷ ಹೊರಟೋಗುತ್ತೆ ನಮಗೆ. ದೇವರಿಗೆ ದೀಪಾರಾಧನೆ ಮಾಡ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಬತ್ತಿಯನ್ನು ತೆಗೆದುಕೊಂಡು ಹೋಗಿಕೊಡೋದು, ಹೂ ಬತ್ತಿ ಅಂತೀವಿ, ಕಡ್ಡಿ ಬತ್ತಿ ಅಂತೀವಿ, ಹಚ್ಚಲಿಕ್ಕೆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಕೊಡ್ತಕ್ಕ, ಶುದ್ಧವಾದ ಎಣ್ಣೆಯನ್ನು ಕೊಡಬೇಕು. ಮತ್ತೊಂದು ಜ್ಞಾಪಕ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದಂದ್ರೆ ಆ ಎಣ್ಣೆಯನ್ನು ಈಗೆಲ್ಲ ಬಂದಿದೆಯಲ್ಲ, ಎಲ್ಲ ಮಿಶ್ರಣ ಎಣ್ಣೆಗಳು ಬಂದಿದೆ. ಶಾಸ್ತ್ರದಲ್ಲಿ ಅದಕ್ಕೆ ಆಧಾರ ಇಲ್ಲ, ಮಾಡೋದಾದರೆ ನೀವು ನಿಮ್ಮ ಇಚ್ಛೆ ಮಾಡಬಹುದು. ಶಾಸ್ತ್ರದಲ್ಲಿ ಅದಕ್ಕೆ ಫಲವನ್ನು ಹೇಳಿಲ್ಲ. ಅಂತಹ ಒಳ್ಳೆಯ ಖಾದ್ಯ ತೈಲಗಳನ್ನೇ ಕೊಡಬೇಕು ದೇವಸ್ಥಾನಕ್ಕೆ. ತುಪ್ಪ ಅತ್ಯಂತ ಶ್ರೇಷ್ಠ, ಅದರಲ್ಲಿ ಹಸುವಿನ ತುಪ್ಪ. ಅಂತಹ ಒಂದು ತುಪ್ಪವನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ದೀಪಾರಾಧನೆಯನ್ನು ದಯವಿಟ್ಟು ದೇವರಿಗೆ ಮಾಡಿ ಅಂತಕ್ಕಂಥದ್ದು. ಕುಜದೋಷದಿಂದ ನಿರ್ಮುಕ್ತಿಯನ್ನು ಪಡಿತಾರೆ. ಕುಜದೋಷ ನಿರ್ಮುಕ್ತಿ ಪಡೆದ್ರೆ ಏನಾಗುತ್ತೆ, ನಿಮಗೆ ಅಣ್ಣ ತಮ್ಮದ್ರ ಜಗಳ ಹೋಗುತ್ತೆ, ಭೂಮಿಗೆ ಸಂಬಂಧಪಟ್ಟಂಥ ತಗಾದೆಗಳು ಹೋಗುತ್ತೆ, ಬೇಗ ಮನೆ ಆಗುತ್ತೆ ನಿಮ್ಮಗಳಿಗೆ. ಯಾವುದು ಈ ರೀತಿ ದೇವರಿಗೆ ಒಂದು ದೀಪಾರಾಧನೆಯನ್ನು ಮಾಡುವುದರಿಂದ. ನಮ್ಮ ತೀರ್ಥರೂಪರು, ನಮ್ಮ ತಂದೆ ಹೇಳ್ತಾ ಇದ್ರು, ದೀಪ ಹಚ್ಚಿದ್ರೆ ಏನು ಫಲ ಅನ್ನೋದಕ್ಕೆ. ಒಂದಿನ ಏನೋ ಮಾತಾಡ್ತಾ ನಮ್ಮ ಶಿವಾಲಯದಲ್ಲಿ ನಾನು ದೀಪ ಹಾಕಬೇಕಾದ್ರೆ ಸಾಕ ಅಂತ ಕೇಳಿದೆ ನಾನು ನಮ್ಮ ತಂದೆನ. ದೀಪ ಸೊಡ್ರಿಗೆ ತುಪ್ಪ ಹಾಕ್ದೆ, ತೆಗೆದು ಕೆನ್ನೆಗೆ ಒಂದು ಹೊಡೆದ್ರು ನಮ್ಮ ತಂದೆಯವರು. ಅಯೋಗ್ಯ, ಸಾಕ ಅಂತ ಕೇಳ್ತೀಯ ಅಂತ, ಎಂಥ ತಪ್ಪು ಮಾಡ್ತೀಯ, ದೇವ್ರಿಗೆ ದೀಪಕ್ಕೆ ಸಾಕ ಅಂತೀಯನೋ, ಕೊಟ್ಟರದೇ ಅವನು, ಅದನ್ನು ವಾಪಸ್ ಆಗಿ ನಿಂದೇನೋ ಅಂತ. ಆಮೇಲೆ ಸರಿ ತಪ್ಪಾಯಿತು ಅಂತ ಆಮೇಲೆ ಹೇಳಿದ್ರು, ನೀನು ಯಾಕೆ ಹೊಡೆದೆ ಅನ್ನೋದು ಜ್ಞಾಪನ ಇಟ್ಕೋ. ಒಬ್ಬರು ದೇವಸ್ಥಾನದಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಆ ದೀಪ ಉರಿಯೋಷ್ಟರಲ್ಲಿ ನಾವು ಎಷ್ಟು ಸತಿ ನಮ್ಮ ಕಣ್ಣನ್ನು ಹೀಗೆ ಮಿಟುಕಿಸ್ತೀವೋ, ಎವೆ ಇಡ್ತೀವೋ, ಅಷ್ಟು 1000 ವರ್ಷಗಳು ಸ್ವರ್ಗದಲ್ಲಿ ನಿವಾಸ ಮಾಡ್ತೀವಂತೆ. ಅಂದರೆ ಒಂದು ಚಮಚೆ ನೀವು ತುಪ್ಪ ಹಾಕೋದು ಅಷ್ಟು ಎಷ್ಟು ಸತಿ ಕಣ್ಣು ಬಡ್ದಿರ್ತೀವಿ, ಎವೆ ಇಟ್ಟಿರ್ತೀವಿ ನಾವು ಆ ಥರದಲ್ಲಿ. ಒಂದು 100 ಸತಿ ಮಾಡಿರ್ತೀವಮ್ಮ, 100 × 1000 ವರ್ಷ, ಎಷ್ಟು ವರ್ಷ ಆಗುತ್ತೆ, ಅಷ್ಟು ವರ್ಷಗಳು ಸ್ವರ್ಗದಲ್ಲಿ ಅವನಿಗೆ ಸ್ಥಾನ ಸಿಕ್ಕೋಗುತ್ತಂತೆ. ಒಂದು ಚಿಕ್ಕ ಉದಾಹರಣೆ ಹೇಳೋದು ದೀಪಾರಾಧನೆಯ ಫಲ. ಇನ್ನು ದೇವರಿಗೆ ಗಂಧವನ್ನು ತೆಗೆದುಕೊಂಡು ಹೋಗಿ ಕೊಡೋದು. ಸುಗಂಧ ದ್ರವ್ಯಗಳು ಯಾವುದು, ಕಸ್ತೂರಿ, ಕೇಸರಿ, ಜುವಾರಿ ಮತ್ತು ಯಾವುದು ಒಳ್ಳೊಳ್ಳೆಯ ಯಾವ ಸುಗಂಧ ದ್ರವ್ಯ, ಒಳ್ಳೆಯ ಎಣ್ಣೆ ಕೊಡಬೇಕು. ಯಾವುದು ಒಳ್ಳೆಯ ಸಿರಿಗಂಧದ ಎಣ್ಣೆ,
ಒಳ್ಳೆಯ ಸಂಪಿಗೆ ತೈಲ ಈ ಥರದ ಎಣ್ಣೆಗಳನ್ನು ತೆಗೆದುಕೊಂಡು ದೇವರ ವಿಗ್ರಹಕ್ಕೆ ಲೇಪನವನ್ನು ಮಾಡಿ ಅಂತ ಹೇಳಿದರೆ ಮಾತಿಗೆ ಸಂಬಂಧಪಟ್ಟಂತಹ ಕಮ್ಯುನಿಕೇಟಿವ್ ಪ್ರಾಬ್ಲಮ್ಸು ಸರಿ ಹೋಗುತ್ತೆ. ಮತ್ತು ಆಬ್ಸ್ಟಿನೇಟ್ ಸ್ಕಿನ್ ಡಿಸಾರ್ಡರ್ಸ್, ಚರ್ಮದ ರೋಗ, ಯಾರಿಗೆ ನೋಡಿದ್ರೂ ಏನೋ ಒಂದು ಡಿಸಾರ್ಡರ್ಸ್ ಇದೆ, ಅಂತಹ ಚರ್ಮ ರೋಗಗಳು ನಿರ್ಮೂಲವಾಗಿ ಹೋಗುತ್ತೆ. ಮತ್ತು ಸೋದರಿಕೆಯಲ್ಲಿರ್ತಕ್ಕಂತಹ ದಾಯಾದಿ ಕಲಹ ನಿಂತು ಹೋಗುತ್ತೆ. ಅಣ್ಣ ತಮ್ಮಂದ್ರದ್ದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಜಗಳಾಡ್ತಾರೆ. ನೀವು ನೋಡಿದ್ರೆ 100ರಲ್ಲಿ 60 ಜನ ಬರೀ ಹೊಡೆದಾಡ್ತಾ ಇರೋದು. ಅವ್ರು ಇದನ್ನು ಮಾಡಿ ನೋಡಿ ಅಂದರೆ ಒಂದಿನ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಶ್ರದ್ಧೆ ವಿಶ್ವಾಸದಿಂದ ದೇವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಕೊಡಿ, ಅನುಗ್ರಹ ಮಾಡ್ತಾನೆ. ಆ ಥರ ಒಳ್ಳೆಯದಾಗುತ್ತೆ. ದೇವಸ್ಥಾನದಲ್ಲಿ ಗಂಟೆಯನ್ನು ಕಟ್ಟುವುದು, ಅಲ್ಲಿ ಪೂಜೆಯನ್ನು ಮಾಡ್ತಿರ್ಬೇಕಾದ್ರೆ ಮಾತಾಡದೆ ಅಕ್ಕಪಕ್ಕದವ್ರ ಹತ್ರ ಬಿಸ್ನೆಸ್ ವಿಚಾರಗಳು, ಫೋನುಗಳು, ಬಟ್ಟೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ ಏನನ್ನೂ ಮಾತಾಡದೆ ದೇವರ ಕಡೆ ನಮ್ಮ ಕಣ್ಣು, ಅಲ್ಲಿ ಹೇಳ್ತಾ ಇರ್ತಕ್ಕಂಥ ಮಂತ್ರದ ಕಡೆ ನಮ್ಮ ಕಿವಿ, ಇದನ್ನು ಅಲ್ಲಿ ಪೂರ್ತಿ ನಾವು ಇಟ್ಟು ಗಮನವಿಟ್ಟು ಕೇಳುವುದರಿಂದ ದೇವಸ್ಥಾನಕ್ಕೆ ಗಂಟೆಯ ದಾನವನ್ನು, ಶಂಖದ ದಾನವನ್ನು, ಮದ್ದಳೆಯ ದಾನವನ್ನು, ಜಾಗಟೆಯ ದಾನವನ್ನು ಕೊಡುವುದರಿಂದ ಹಣದ ವೃದ್ಧಿ ಮತ್ತು ಸತ್ಸಂತಾನ ಫಲ ಪ್ರಾಪ್ತಿಯಾಗುತ್ತೆ. ಆಮೇಲೆ ದೇವರ ಜಲದ ಒಂದು ಸ್ಥಳ ಅಂತ ಹೇಳಿದ್ನಲ್ಲ ನಾನು, ಕೆರೆ, ಬಾವಿ, ಹಳ್ಳ, ನದಿ ಮತ್ತು ಅಲ್ಲಿರ್ತಕ್ಕಂತಹ ಜಲ ಪ್ರಣಾಳಿ, ಜಲ ನಿರ್ಗಮನ, ಇದನ್ನು ಸ್ವಚ್ಛ ಮಾಡುವುದರಿಂದ ಈಗಿನ ಸಮಾಜಕ್ಕೆ ಇದು ಬೇಕೀಗ. ಇದು ಹುಷಾರಾಗಿ ಮಾಡಿ ಅಷ್ಟೇ. ನೀರಿರೋ ಜಾಗದಲ್ಲಿ ನನಗೇನು ಹೇಳಿದೆ ಅಂತ ಮಾಡಿ ನಿಮಗೆ ತೊಂದರೆಯನ್ನು ತಂದುಕೊಳ್ಳಬೇಡಿ. ದೇವಸ್ಥಾನದ ಯಾರು ಮುಖ್ಯಸ್ಥರಿರ್ತೋ, ಆಡಳಿತ ವರ್ಗ ಇರುತ್ತೋ ಅವರ ಒಂದು ಅನುಮತಿಯನ್ನು ಪಡೆದು ಮಾಡಿ, ನೀವು ಮಾಡಬೇಡಿ. ಅಂತಹ ಜಲಸ್ಥಳಗಳ, ದೇವರ ಜಲಸ್ಥಳವನ್ನು ಶುದ್ಧಿ ಮಾಡುವುದರಿಂದ, ಕ್ಲೀನಿಂಗ್ ದ ವಾಟರ್ ಬಾಡೀಸ್ ಆಫ್ ದಿ ಡಿಟಿ ಇನ್ ಎ ಟೆಂಪಲ್ ಮಾಡುವುದರಿಂದ ಮದುವೆ ಆಗುತ್ತೆ. ಮದುವೆ ಆಗದೇ ಇರತಕ್ಕಂಥವರಿಗೆ ಮದುವೆ ಆಗುವ ಅವಕಾಶಗಳು ಹೆಚ್ಚಾಗುತ್ತೆ. ಅಲ್ಲಿ ಇಲ್ಲವೇ ಇಲ್ವಲ್ಲ, ಏನು ಮಾಡೋದೀಗ, ಬಾವಿ ಅದು ಬಿಡಲ್ಲ ಅಲ್ಲಿ ಅಂತಂದರೆ, ಕೆಲವು ಬಾವಿಗಳು ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡುವ ಬಾವಿಗಳನ್ನು ಯಾರೂ ಮುಟ್ಟಕ್ಕೆ ಬಿಡೋದಿಲ್ಲ. ಅದು ನಿಯಾಮಕ ಇದೆ ತಂತ್ರ ಸಮುಚ್ಚಯಾದಿ ಗ್ರಂಥಗಳಲ್ಲಿ. ಆವಾಗ ಏನು ಮಾಡಬೇಕು, ಅದಕ್ಕೂ ವಿನಾಯಿತಿ ಉಂಟು. ದೇವರಿಗೆ ಉಡಿಸಲು ಯೋಗ್ಯವಾಗಿರ್ತಕ್ಕಂತಹ, ಅದಕ್ಕೆ ಹೇಳಿದ ಆಡಳಿತ ವರ್ಗದಲ್ಲಿ ಕೇಳಿ ವಸ್ತ್ರಗಳ ದಾನವನ್ನು ಮಾಡಿ. ದೇವರಿಗೆ ದಾನ ಅನ್ನೋದು ತಪ್ಪಾಗುತ್ತೆ. ದೇವ್ರಿಗೆ ನಾವೇನು ಕೊಡ್ತೀವಿ ದಾನ, ಎಲ್ಲ ಅವನೇ ನಮಗೆ ಕೊಟ್ಟಿರೋದು. ಅಂತಹ ಒಂದು ಒಳ್ಳೆಯ ವಸ್ತ್ರಗಳನ್ನು ನೀವು ಕೊಡ್ತಕ್ಕಂಥದ್ದು ಕೂಡ ಏನು ಮಾಡುತ್ತೆ, ಮದುವೆಯನ್ನು ಮಾಡಿಸುವುದಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಪರಿಹಾರೋಪಾದಿಯಲ್ಲಿ ಕೆಲಸ ಮಾಡುತ್ತೆ. ಮತ್ತು ದೇವಸ್ಥಾನದ ಕಸವನ್ನು ತೆಗೆಯುವುದರಿಂದ, ಅವಮಾನ ಏನಿಲ್ಲ, ದೇವಸ್ಥಾನದವರು ಕಸ ಗುಡಿಸೋದು, ಒಂದಿಷ್ಟು ದಿನ ಹೋಗ್ತೀನಪ್ಪ ಅಂತೇಳಿ ಹೋಗಿ ಕಸವನ್ನು ಗುಡಿಸೋದು, ಅಲ್ಲಿ ಸಾರಿಸೋದು, ಶುದ್ಧಿಯನ್ನು ಮಾಡುವುದರಿಂದ. ಮತ್ತು ನಾನು ಹೇಳಿದ್ನಲ್ಲ, ಅಲ್ಲಿ ನಿರ್ಮಾಲ್ಯದಾರಿ ದೇವರು, ಅಲ್ಲಿ ಆ ಸ್ಥಳವನ್ನು ನೀವು ಮುಟ್ಟಬಾರ್ದು. ಅದಕ್ಕೆಲ್ಲ ಸ್ವಲ್ಪ ಮಡಿ ಹುಡಿ, ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಮಡಿ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಹೇಳೋಣ, ಜ್ಞಾಪಿಸಿದ್ರೆ ನೀವು ಅದು ಒಂದು ಮಾಡೋಣ ಅಂತ, ಒಂದು ಎಪಿಸೋಡ್ ಮಾಡೋಣ ಅದರ ಬಗ್ಗೆ. ಸದ್ಯಕ್ಕೆ ಇಷ್ಟು ಸಾಕು, ನೀವು ಮುಟ್ಟೋ ಹಂಗಿಲ್ಲ. ಆ ನಿರ್ಮಾಲ್ಯದಾರಿಗೆ ಪೂಜೆ, ಹೂವು ಹಣ್ಣನ್ನು ತೆಗೆದುಕೊಂಡು ಹೋಗಿ ಕೊಡೋದು, ಬಟ್ ಇಲ್ಲಿ ಬಿಟ್ಟಿರೋದೇ ಅಲ್ಲಿ ಹಾಕೋದು, ಬಟ್ ತೆಗೆದುಕೊಂಡು ಹೋಗಿ ಕೊಡಿ. ಮತ್ತು ದೇವಸ್ಥಾನದ ಒಂದು ಶುಚಿಯನ್ನು ನೀವು ಮಾಡುವುದರಿಂದ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರತಕ್ಕಂಥವರ ತೊಂದರೆ ಹೋಗುತ್ತೆ. ಈಗ ಯಾರು ಕೆಲಸ ಲೇಬರರ್ ಸಿಗ್ತಿಲ್ಲ ಯಾವುದಕ್ಕೂ ಕೂಡ, ಆ ದೋಷ ಕಡಿಮೆ ಆಗುತ್ತೆ. ದೀರ್ಘಕಾಲೀನವಾದ ರೋಗಗಳು ಕಡಿಮೆ ಆಗುತ್ತೆ. ಶನಿಕಾಟ ಕಡಿಮೆ ಆಗುತ್ತೆ. ಅದು ಏಳರಾಟ ಶನಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು, ಅರ್ಧಾಷ್ಟಮ ಶನಿ ಇರಬಹುದು, ಜನ್ಮ ಶನಿ ಇರಬಹುದು, 7.5 ಶನಿ ಇರ್ಬೋದು, ಯಾವುದೇ ಶನಿ ದೋಷ ಆಗಿರಬಹುದು, ಹೋಗ್ತಕ್ಕಂಥದ್ದು ಆಯುಷ್ಯ ವೃದ್ಧಿ ಆಗುತ್ತೆ. ಆಯುಷ್ಯದ ವೃದ್ಧಿ ಆಗುತ್ತೆ. ಕೆಲಸ ಇಲ್ಲ, ಕೆಲಸದಲ್ಲಿ ಬಹಳ ತೊಂದರೆ ಪಡೆದಿದ್ದೀನಿ ಅಂತ ಹೇಳ್ತಕ್ಕಂಥವರು, ಆ ಕೆಲಸ ಪ್ರಾಪ್ತಿ ಆಗುತ್ತೆ ಅವರಿಗೆ. ಒಂದು ಕರ್ಮದ ಒಂದು ಏರ್ಪಾಡು, ಒಂದು ಕೆಲಸದ ಒಂದು ಏರ್ಪಾಡು ಅಂಥವರಿಗೆ ಆಗ್ತಕ್ಕಂಥದ್ದು ಕೂಡ ಬಹಳ ಸುಸ್ಪಷ್ಟವಾಗಿ ಆಗುತ್ತೆ ಅಂತ ಹೇಳಬಹುದು. ಇನ್ನು ಸರ್ಪದೋಷ ಬಂತು, ಇನ್ನೇನೋ ಆಯಿತು ಅಂತಕ್ಕಂಥವರು, ಅವರು ಆ ಧ್ವಜಸ್ತಂಭಕ್ಕೆ ಧ್ವಜವನ್ನು ಏರಿಸಲಿಕ್ಕೆ ಇರತಕ್ಕಂತಹ ಒಂದು ಹಗ್ಗ, ಅದನ್ನು ದೇವಸ್ಥಾನಕ್ಕೆ ದಾನ ಮಾಡೋದು. ಅದು ವಿವೇಚನಾಬದ್ಧವಾಗಿ ಮಾಡಬೇಕು. ಇದನ್ನು ನೋಡಿದ ತಕ್ಷಣ ಎಪಿಸೋಡು ಒಂದು 1000 ಜನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಹಗ್ಗವನ್ನು ಕೊಡ್ತಕ್ಕಂಥದ್ದು ಅಲ್ಲ. ದೇವಸ್ಥಾನದವ್ರನ್ನ ಕೇಳಿ, ಆಡಳಿತ ವರ್ಗವನ್ನು ಕೇಳಿ, ಅದಕ್ಕೆ ಇಂಥದ್ದೇ ನೂಲು ಬಳಸೋ ಒಂದು ದೇವಸ್ಥಾನಗಳು ಇವತ್ತಿಗೂ ಕೂಡ ಉಂಟು. ಕೆಲವರು ಬರೀ ದರ್ಬೆಯಲ್ಲೇ ಅದನ್ನು ಮಾಡಿ ಏರಿಸ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಅದನ್ನು ನೋಡಿ ಅಂಥ ಹಗ್ಗವನ್ನು ಕೊಡೋದು, ಅಥವಾ ಅಲ್ಲಿ ದೇವಸ್ಥಾನದ ಬಾವಿಯಿಂದ ನೀರು ಸೇದಲಿಕ್ಕೆ ಹಗ್ಗವನ್ನು ಕೊಡೋದು, ರಥೋತ್ಸವಕ್ಕೆ ಹಗ್ಗ ಕಟ್ಟಿ ಎಳಿತಾರೆ, ಅದನ್ನು ಕೊಡ್ತಕ್ಕಂಥದ್ದು ಮಾಡಿದರೆ ಸರ್ಪದೋಷ ನೀಗುತ್ತೆ. ಸರ್ಪದೋಷ ಇದ್ದರೆ ಹಾಗೂ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂತಹ ಧ್ವಜವನ್ನು, ಇದು ಬಹಳ ಮುಖ್ಯ, ಇದನ್ನು ಕೇಳ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇದೆ.
ಸುಮಾರು ಜನರಿಗೆ ಸ್ಲಿಪ್ ಡಿಸ್ಕ್, ಯಾರನ್ನು ಕೇಳಿದ್ರು ಬೆನ್ನು ನೋವು, ಸ್ಲಿಪ್ ಡಿಸ್ಕ್ ಆಗಿಬಿಟ್ಟಿದೆ, ಅದಾಗ್ಬಿಟ್ಟಿದೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಸುಮಾರು ದೇವಸ್ಥಾನಗಳಿದೆ. ನಾನು ಹೇಳಿದ ದೇವಸ್ಥಾನದ ಲಕ್ಷಣ ಇರಬೇಕು, ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ. ಅಂತಹ ದೇವಸ್ಥಾನಗಳಿಗೆ ಧ್ವಜವನ್ನು ಮಾಡಿಸಿಕೊಡುವುದು ಅಥವಾ ಧ್ವಜಕ್ಕೆ ಏನಾಗುತ್ತೋ ಆ ದುಡ್ಡನ್ನು ಕಟ್ತಕ್ಕಂಥದ್ದು ಮಾಡುವುದರಿಂದ ಟ್ರೀಟ್ಮೆಂಟ್ ಬಿಡಬೇಡಿ. ಆಮೇಲೆ ನಾನು ಹೇಳಿದೆ ಅಂತ ಹೇಳಿ ನಿಮಗೆ ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿಸಿ ಭಗವಂತ ನಿಮ್ಮ ರೋಗವನ್ನು ವಾಸಿ ಮಾಡ್ತಾನೆ. ದೈವಂ ಮಾನುಷ ರೂಪೇಣ ಅಂತ ಕಲಿಯುಗದಲ್ಲಿ. ದೇವರ ಪ್ರತ್ಯಕ್ಷ ಬರೋದು ಕಷ್ಟ, ಕಲಿಯುಗದಲ್ಲಿ ಬರ್ತಾನೆ. ಆದರೆ ಮನುಷ್ಯ ರೂಪದಲ್ಲಿ ಯಾರಿಗೋ ತೋರಿಸಿ ಹೇಳ್ತಾನೆ, ನಿಮ್ಮ ಕಿವಿಗೆ ಬೀಳಿಸ್ತಾನೆ. ಇಂಥ ಕಡೆ ಹೋಗ್ರಿ, ನಿಮ್ಗೆ ಔಷಧಿ ಕೊಡ್ತಾರೆ, ಸರಿ ಹೋಯಿತು, ನಮ್ಮ ಬಾವಮೈದ್ನ ಹೋಗಿದ್ದ ಅಂತ ಯಾರೋ ಹೇಳ್ತಾರೆ ಬಂದು. ಆ ರೀತಿಯಾಗಿ ಆ ಧ್ವಜಕ್ಕೆ ಬೇಕಾಗಿರ್ತಕ್ಕಂತಹ ಹಣವನ್ನು ಅಥವಾ ಧ್ವಜವನ್ನು ಮಾಡಿಸಿಕೊಡ್ತಕ್ಕಂಥದ್ದು ಈ ಸ್ಲಿಪ್ ಡಿಸ್ಕ್ ಆದಿ ದೋಷಗಳು ಮತ್ತು ವಂಶಾವಳಿಯಲ್ಲಿ ಬಂದಂತಹ ದೋಷಗಳು, ತಂದೆ ತಾತ ಮುತ್ತಾತ ತಾಯಿ ಅಜ್ಜಿ ಮುತ್ತಜ್ಜಿ ಮಾಡಿರ್ತಕ್ಕಂತಹ ಪಾಪಶೇಷಗಳು ಅದು ಪೂರ್ತಿ ಸರಿ ಹೋಗ್ತಕ್ಕಂತಹ ಒಂದು ಸತ್ಫಲಿತಗಳು ಅವರಿಗೆ ಉಂಟಾಗುತ್ತೆ. ಅಂದರೆ ನಮ್ಮ ಹಿಂದಿನವರು ಒಂದು ದೇವಸ್ಥಾನದ ಪರಿಕಲ್ಪನೆ ನಮ್ಮ ಶರೀರದೋಪಾದಿಯಲ್ಲೇ ಮಾಡಿದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಗ್ರಹಗಳು ನಮ್ಮಲ್ಲೇ ಇದೆ. ಇಲ್ಲಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದಕ್ಕೆ ಯಾವಾಗ ಅನುಸಂಧಾನ ಆಗಲಿಕ್ಕೆ ಮಧ್ಯದಲ್ಲಿ ಯಾವುದೋ ಒಂದು ವಸ್ತು ಬೇಕಲ್ವೇ, ಆ ವಸ್ತುಗಳು ಇಷ್ಟೊತ್ತು ನಾನು ಹೇಳಿದ್ದು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಶಕ್ತಿ ಸಂಚಯ ಆಗಿರುತ್ತೆ ದೇವಸ್ಥಾನದಲ್ಲಿ. ಅದು ಎನರ್ಜಿ ಫ್ಲೋಸ್ ಫ್ರಮ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ಅಂತ ಫಿಸಿಕ್ಸ್ ಹೇಳುತ್ತೆ. ಶಕ್ತಿ ಯಾವಾಗಲೂ ಎತ್ತರದಿಂದ ಹೆಚ್ಚಿರುವ ಕಡೆಯಿಂದ ಕಡಿಮೆ ಇರುವ ಕಡೆಗೆ ಹರಿಯುತ್ತೆ. ಆ ಥರದ ಗ್ರಹಜನ್ಯ ದೋಷದಿಂದ ನಮ್ಮಲ್ಲಿರ್ತಕ್ಕಂತಹ, ನಮ್ಮ ಒಳಗಡೆ ಇರತಕ್ಕಂತಹ ಗ್ರಹಗಳು ಶಕ್ತಿಹೀನವಾದಾಗ, ಬಲಹೀನವಾದಾಗ ಆ ದೇವಸ್ಥಾನದಲ್ಲಿ ಹೋಗಿ ನಾವು ರಿಚಾರ್ಜ್ ಮಾಡಿಕೊಂಡು ಬರೋದು ಇದರ ಅರ್ಥ. ಈ ರೀತಿಯ ಭಾವನೆಯಿಂದ, ಈ ರೀತಿಯ ಒಂದು ಭಕ್ತಿಯಿಂದ ನಾವು ಈ ರೀತಿಯಾದಂತಹ ಪೂಜೆ ಪುನಸ್ಕಾರವನ್ನು ನಾವು ದೇವರಿಗೆ ಮಾಡಿದ್ದೇ ಆದರೆ ದೇವಸ್ಥಾನ ಕಟ್ಟಿದ್ದಕ್ಕೂ, ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ದಕ್ಕೂ, ದೇವರ ದರ್ಶನವನ್ನು ಮಾಡಿದ್ದಕ್ಕೂ ನಿಜವಾದ ಸಾರ್ಥಕವನ್ನು ನಾವು ಮೆರೆಯಬಹುದು ಅಂತೇಳಿ ಹೇಳೋದು. ಖಂಡಿತ ಗುರುಜಿ, ಇವತ್ತು ಕೇಳಿದಂಥ ವಿಷಯಗಳು ಬಹುಶಃ ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಅಂದರೆ ಏನೋ ಗುರುಜಿಗಳು ಹೇಳಿದ್ರಪ್ಪ ನಾವು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋಂಥದ್ದು. ಅಂದರೆ ತಿಳಿದುಕೊಳ್ಳದೆ ಮಾಡೋದಕ್ಕಿಂತಲೂ ತಿಳಿದುಕೊಂಡು ಆ ಜ್ಞಾನವನ್ನು ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ಕೈಂಕರ್ಯಗಳಿಗೆ ತನ್ನದೇ ಆದ ಹಿನ್ನೆಲೆ ಇದೆ, ಮಹತ್ವ ಇದೆ. ತಿಳಿದುಕೊಂಡು ಮಾಡಿದಾಗ ಅದರ ಪ್ರತಿಫಲ ಆಗಿರ್ಬೋದು, ಪರಿಣಾಮ ಆಗಿರ್ಬೋದು, ಮತ್ತಷ್ಟು ಉತ್ಕೃಷ್ಟ ರೀತಿಯಲ್ಲಿ ಸಿಗಬಹುದು ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯ ಸಾಕ್ಷಿ ಗುರುಗಳೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಂಗಳ ಮಾಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ನೋಡಿದ್ರಲ್ಲ, ದೇವಸ್ಥಾನ ಎಂದರೆ ದೇವರ ವಾಸ ಮಾತ್ರ ಅಲ್ಲ, ಗ್ರಹಗಳ ವಾಸಸ್ಥಾನವೂ ಕೂಡ ಹೌದು. ಹಾಗೆ ಗ್ರಹಗಳ ದೋಷ ನಿವಾರಣೆಗೆ ದೇವಸ್ಥಾನಕ್ಕೆ ಹೋದಾಗ ವಿವಿಧ ಕೈಂಕರ್ಯಗಳಿಂದ ಯಾವೆಲ್ಲ ದೋಷಗಳ ನಿವಾರಣೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನೂ ಕೂಡ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳಿದೆಯಾ? ಹಾಗಾದರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.